ಕರೆಕ್ಟ್. ಈಗ ರಜತ್ ಆಕ್ಚುಲಿ 50 ಡೇಸ್ ಆದ್ಮೇಲೆ ಬಂದ್ರು, ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ತೋರಿಸ್ತಾ ಇದ್ದಾರೆ. ಬಟ್ ಅದೇ ಮಾತು, ಅವರ ಆಕ್ಷನ್ಸ್ ಎಷ್ಟೋ ಕಡೆ ಅವರಿಗೆ ನೆಗೆಟಿವ್ ಆಗ್ತಾ ಇದೆ. ಸೊ ಏನ್ ಬದಲಾವಣೆ ಆಗ್ಬೇಕು? ನೀವು ಇನ್ಫ್ಯಾಕ್ಟ್ ಅವ್ರು ಬಂದಿರೋ ಒಂಥರ ಪಾಸಿಟಿವ್ ಎನರ್ಜಿ ಅಂತ ಹೇಳಿದ್ರಿ ಮನೆಗೆ ಬಂದಾಗ. ಸೊ ಹೇಗನ್ಸುತ್ತೆ ನಿಮ್ಗೆ? ಇಲ್ಲ, ತುಂಬಾ ಪಾಸಿಟಿವ್ ಎನರ್ಜಿ ಇರೋಂಥ ವ್ಯಕ್ತಿನೇ ಅವರು. ಒಳ್ಳೆ ಎಂಟರ್ಟೈನರ್ ಅಂಡ್ ಟಾಸ್ಕ್ ಬಂದಾಗ್ಲೂ 100% ಕೊಟ್ಟು ಟಾಸ್ಕ್ ಆಡ್ತಾರೆ. ಬಟ್ ಎಲ್ಲೋ ಒಂದ್ ಕಡೆ ಅವರು ತುಂಬಾ ಓವರ್ ಕಾನ್ಫಿಡೆನ್ಸ್ ಅನ್ನೋದು ಎದ್ದು ಕಾಣಿಸುತ್ತೆ ಆಕ್ಚುಲಿ. ಅಂಡ್ ಇನ್ನೊಬ್ರಿಗೆ ಎಲ್ಲೋ ಒಂದ್ ಕಡೆ ರೆಸ್ಪೆಕ್ಟ್ ಕೊಡೋದನ್ನ ಒಂದೊಂದ್ಸಲ ಮರ್ತು ಹೋಗ್ತಾರೆ. ಬಂದಾಗ ಅವರು ತ್ರಿವಿಕ್ರಮ್ ಆಪೋಸಿಟ್ ಆಡ್ತೀನಿ ಅಂತ ಇದ್ರು, ಬಟ್ ಇವಾಗ ನೋಡಿದ್ರೆ ಎಲ್ರು ಫ್ರೆಂಡ್ಸ್ ತರ ಆಗ್ಬಿಟ್ಟಿದ್ದಾರೆ. ಐ ಥಿಂಕ್ ಹಿ ಹ್ಯಾಡ್ ಟು hold his stand ಅಂತ, hold on to his words ಅಂತ ನನ್ಗನ್ಸ್ತು. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಸ್ವಲ್ಪ ಈಗೋ ಅನ್ನೋದು ಸೈಡ್ಗೆ ಇಟ್ಟು ಆಡಿದ್ರೆ ಹಿ ಇಸ್ ಅ ಗುಡ್ ಕಂಟೆಸ್ಟೆಂಟ್. ಓಕೆ, ನಿಮ್ಮ ಪ್ರಕಾರ ಟಾಪ್ 5 ಯಾರು ಇರ್ತಾರೆ? ಟಾಪ್ 4 ಹೇಳ್ಬೋದಾ? ಹನುಮಂತು, ಧನರಾಜ್, ಮಂಜಣ್ಣ, ಮೋಕ್ಷಿತ. ಟಾಪ್ 5 ಯಾಕೆ ಇಲ್ಲ ಅಂತ ಸದ್ಯಕ್ಕೆ ನನ್ಗೆ ಕಾಣಿಸೋದು ಇವ್ರು 4 ಜನ. ಕರ್ಣನ್ ಪಟ್ಟು ಸೆಂಟರ್. ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ, ಇವರಿಗೆ ಕೊಟ್ರೆ ಸ್ಪಾಟ್ ಅಲ್ಲೇ ಕೈ ತುಂಬಾ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. ಓಕೆ, ಸೊ ಭವ್ಯ ಅವರು ಇಲ್ಲ ಇರ್ತಾರೆ? ಐ ಡೋಂಟ್ ಥಿಂಕ್ ಸೊ. ಓಕೆ, ಸೊ ಈಗ ಹೊರಗಡೆ ಬಂದ್ಮೇಲೆ ನೀವು ಹಾಗೆ ಸಾಧಿಸ್ತಿದ್ದೀರಾ ಹಾಗಾದ್ರೆ? ಇಲ್ಲ, ನನ್ಗೆ ಅವ್ರ ಮೇಲೆ ದ್ವೇಷನೇ ಇಲ್ಲ. ನೀವು ಟಾಪ್ 5 ಯಾರು ಅಂತ ಕೇಳಿದಕ್ಕೆ ನಾನು ಆಪ್ಷನ್ಸ್ ಏನಾದ್ರು ಇದೆಯಾ ಟಾಪ್ 5 ಅಲ್ಲಿ? ಬೇರೆ ಈ ತರ ಏನಾದ್ರು ಇಲ್ಲ, ಅದಕ್ಕೆ ನಾನು ಹೇಳಿದ್ದು ಟಾಪ್ 5 ಅಲ್ಲೂ ನನ್ಗೆ ಯಾರು ಕಾಣಿಸ್ತಾ ಇಲ್ಲ. ಇವ್ರು 4 ಜನ ಒಂದು ಅಂದಾಜ್ ಮೇಲೆ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿದ್ದು ಅಷ್ಟೇ. ವ್ಯಕ್ತಿತ್ವ, ಆಟ ಒಂದೇ ಮುಖ್ಯ ಆಗಲ್ಲ ಇಲ್ಲಿ, ವ್ಯಕ್ತಿತ್ವನೂ ಮುಖ್ಯ ಆಗುತ್ತೆ. ಅಂಡ್ ಅಪಾರ್ಟ್ ಫ್ರಮ್ ದಟ್ ಇರೋದ್ರಲ್ಲಿ ಇವಾಗ ಸದ್ಯಕ್ಕೆ ನಾನು ಹೇಳ್ದಾಗೆ ಸಿಚುವೇಶನ್ಸ್ ಹಂಗ್ ಕ್ರಿಯೇಟ್ ಆಗುತ್ತೆ. ನಾಮಿನೇಷನ್ಸ್ ಇಂದ ಹಿಡಿದು ಕ್ಯಾಪ್ಟನ್ ಆಗೋದು, ಟಾಸ್ಕ್ ವಿನ್ ಆದ್ರೆ ಕ್ಯಾಪ್ಟನ್ ಆಗ್ತಾರೆ. ಸೊ ಆ ಕ್ಯಾಪ್ಟನ್ ಡೈರೆಕ್ಟ್ ನಾಮಿನೇಟ್ ಮಾಡಿದವರೆಲ್ಲ ಆಲ್ಮೋಸ್ಟ್ ನಾಮಿನೇಟೆಡ್ ಅವರು ಅಷ್ಟೇ, ಏನು ಮಾಡಕ್ ಆಗಲ್ಲ ಅದ್ರ ಬಗ್ಗೆ. ಸೊ ಸುದೀಪ್ ಅವ್ರಿಗೆ ಆಕ್ಚುಲಿ ಆಕ್ಟಿಂಗ್ ಅಂದ್ರೆ ಅವ್ರ ಜೊತೆಗೆ ಆಕ್ಟ್ ಮಾಡ್ಬೇಕು ಅಂತ ಕೇಳ್ಕೊಂಡ್ರಿ, ಓಕೆ ಅಂತ ಹೇಳಿದ್ರು. ಸೊ ಹೇಗ್ ಅನ್ಸುತ್ತೆ? ಅಂದ್ರೆ ನೆಕ್ಸ್ಟ್ ಏನಾದ್ರು ಮಾತುಕತೆ ಆಗಿದೆಯಾ ಅದ್ರ ಬಗ್ಗೆ? ಏನು ಇಲ್ಲ, ಇನ್ನು ಏನು ಇಲ್ಲ. ಮತ್ತೆ ಒಂದು ಪಾಸ್ ಕೊಟ್ಟು ಯಾವ್ದಾದ್ರು ಪಾತ್ರ ಆದ್ರೂ ಓಕೆ ಅಂತಂದ್ರೆ, ಅದ್ರ ಮೊದ್ಲು ಏನಿತ್ತು ತಲೆಯಲ್ಲಿ? ಮೊದ್ಲೇನು ಇರ್ಲಿಲ್ಲ, ಅವ್ರ ಜೊತೆಗೆ ಆಕ್ಟ್ ಮಾಡ್ಬೇಕು, ಅವ್ರ ಜೊತೆಗೆ ಒಂದು ಸ್ಕ್ರೀನ್ ಸ್ಪೇಸ್ ನ ಶೇರ್ ಮಾಡ್ಕೊಬೇಕು ಅಂತ ಇತ್ತು ಅಷ್ಟೇ. ನಥಿಂಗ್ ಎಲ್ಸ್, ನಥಿಂಗ್ ಮೋರ್ ದನ್ ದಟ್. ಓಕೆ, ಇನ್ನು ಅದೇ ಮ್ಯಾಕ್ಸ್ ಸಿನಿಮಾ ಯಾವಾಗ ನೋಡ್ತೀರಾ? ನೋಡ್ತೀನಿ ಅಂತ ಹೇಳಿದ್ರೆ ಆಕ್ಚುಲಿ ಇನ್ಫ್ಯಾಕ್ಟ್ ಅವರು ಎಪಿಸೋಡ್ ಶುರುವಾಗ ಹೇಳಿದ್ರು ನಿಮ್ಮಲ್ಲಿ ಒಬ್ರು ಯಾರಾದ್ರೂ ನೋಡ್ತಾರೆ ಅಂತ. ಅದ್ ನೀವೇ ಆಗಿರ್ತೀರಾ ಅಂತ ಅನ್ಕೊಂಡಿದ್ದೀರಾ ಹೇಗೆ ನೀವು? ಇಲ್ಲ, ನಾನು ಅನ್ಕೊಂಡಿರ್ಲಿಲ್ಲ. ಆಕ್ಚುಲಿ ಈ ಒಂದು ವಾರ ನಾನು ಎಲಿಮಿನೇಟ್ ಆಗ್ತೀನಿ ಅಂತ ನಾನೇ ಅನ್ಕೊಂಡಿರ್ಲಿಲ್ಲ. ಆಕ್ಚುಲಿ ಎಕ್ಸ್ಪೆಕ್ಟೇಷನ್ಸ್ ಇರ್ಲಿಲ್ಲ. ಅನ್ಫಾರ್ಚುನೇಟ್ಲಿ ಆಗ್ತೀನಿ. ಸೊ ಎಸ್, ಮ್ಯಾಕ್ಸ್ ಸಿನಿಮಾನ ಆದಷ್ಟು ಬೇಗ ನೋಡ್ತೀನಿ. ಒಂದಷ್ಟು ನನಗೆ ಲಿಸ್ಟ್ ಕೊಟ್ಟಿದ್ದಾರೆ ನನ್ನ ಇಂಟರ್ವ್ಯೂಸ್ದೆಲ್ಲ, ಅದೆಲ್ಲ ಆದ್ಮೇಲೆ ಖಂಡಿತವಾಗ್ಲೂ ಮ್ಯಾಕ್ಸ್ ಸಿನಿಮಾ ನೋಡ್ತೀನಿ.